ಭಗವದ್ಗೀತೆ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ 17 ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ. ಕರ್ಮಣಃ ಕರ್ಮದ ಸ್ವರೂಪವನ್ನು, ಅಪಿ ಕೂಡ, ಬೋದ್ಧವ್ಯಂ ತಿಳಿಯಬೇಕು, ಚ ಮತ್ತು ಅಕರ್ಮದ ಬೋದ್ಧವ್ಯಂ ತಿಳಿಯಬೇಕು, ಚ ಹಾಗೂ ವಿಕರ್ಮಣಃ ವಿಕರ್ಮದ ಸ್ವರೂಪವನ್ನೂ ಸಹ ಬೋದ್ಧವ್ಯಂ ತಿಳಿಯಬೇಕು. ಹಿ ಏಕೆಂದರೆ ಕರ್ಮಣಃ ಕರ್ಮದ ಗತಿಯು ಗಹನವಾಗಿದೆ. ಈ ಶ್ಲೋಕದ ಅರ್ಥವು ಹೀಗಿದೆ. ಕರ್ಮದ ಸ್ವರೂಪವನ್ನೂ ಕೂಡ ತಿಳಿಯಬೇಕು ಮತ್ತು ಅಕರ್ಮದ ಸ್ವರೂಪವನ್ನೂ ತಿಳಿಯಬೇಕು ಹಾಗೂ ವಿಕರ್ಮದ ಸ್ವರೂಪವನ್ನೂ ಸಹ ತಿಳಿಯಬೇಕು, ಏಕೆಂದರೆ ಕರ್ಮದ ಗತಿಯು ಗಹನವಾಗಿದೆ. ಈ ಶ್ಲೋಕದ ವಿವರಣೆ ಹೀಗಿದೆ. ವ್ಯಕ್ತಿಯು ಜೀವಂತ ಇದ್ದಾನೆ ಎಂದರೆ ಅವನ ಇಂದ್ರಿಯಗಳು ಚಟುವಟಿಕೆಯನ್ನು ತೋರಿಸುತ್ತಿರಬೇಕು. ಎಲ್ಲಿ ಚಟುವಟಿಕೆಯು ಕೊನೆಗೊಂಡಿದೆಯೋ ಅವನು ಸತ್ತಂತೆಯೇ. ಚಟುವಟಿಕೆಯ ಬದುಕಿನಲ್ಲಿ ಮಾತ್ರ ನಾವು ಪ್ರಗತಿ ಹೊಂದಬಹುದು, ಇಲ್ಲವೇ ವಿನಾಶ ಹೊಂದಬಹುದು. ನಿಂತ ನೀರಿನ ಮಡು ಕೊಳೆತು ಶೀಘ್ರದಲ್ಲೇ ನಾರುತ್ತದೆ, ಆದರೆ ಹರಿಯುವ ನೀರು ಯಾವಾಗಲೂ ಸ್ವಚ್ಛವಾಗಿ ಶುದ್ಧವಾಗಿರುತ್ತದೆ. ಬದುಕು ಚೈತನ್ಯ ಭರಿತವಾದ್ದರಿಂದ ಒಂದು ಕ್ಷಣವೂ ನಮಗೆ ಸುಮ್ಮನಿರುವುದು ಸಾಧ್ಯವಿಲ್ಲ. ಜೀವ ಇರುವವರೆಗೂ ಸಂಪೂರ್ಣವಾಗಿ ಚಟುವಟಿಕೆಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಚಟುವಟಿಕೆಯೇ ಬದುಕಿನ ಸಂಕೇತ. ಜೀವನ ಪೂರ್ತಿ ಚಟುವಟಿಕೆಯಿಂದ ಕೂಡಿರಬೇಕಾಗಿಯೇ ಇರುವುದರಿಂದ ಮನುಷ್ಯನು ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದು ಎಂಬುದನ್ನೆಲ್ಲ ನಮ್ಮ ಋಷಿಗಳು ಕಂಡುಕೊಂಡಿದ್ದಾರೆ. ಬದುಕಿನಲ್ಲಿ ಚಟುವಟಿಕೆಯ ಗಳಿಗೆಗಳು ಮತ್ತು ಜಡತ್ವದಿಂದಿರುವ ಗಳಿಗೆಗಳು ಎರಡೂ ಇರುತ್ತವೆ. ಜಡತೆಯ ಮೂಲಕ ಪ್ರಗತಿಯೂ ಸಾಧ್ಯವಿಲ್ಲ, ಅವನತಿಯೂ ಸಾಧ್ಯವಿಲ್ಲ. ಸುಷುಪ್ತಿಯ ಜಡ ಅವಸ್ಥೆಯಲ್ಲಿ ಏನನ್ನೂ ಸಾಧಿಸಲಾಗದು. ಅದು ವ್ಯಕ್ತಿಯ ವಿಕಾಸದಲ್ಲಿ ಆತನ ಪ್ರಗತಿಗೆ ಪೋಷಕವಾಗಿ ಆಗಲಿ ಇಲ್ಲವೇ ಮಾರಕವಾಗಿ ಆಗಲಿ ಇರುವುದಿಲ್ಲ. ಚಟುವಟಿಕೆಯು ಮನುಷ್ಯನನ್ನು ಸೃಜನಾತ್ಮಕನನ್ನಾಗಿ ಮಾಡುತ್ತದೆ. ಆವಾಗ ನಾವು ಯಾವ ರೀತಿಯ ಚಟುವಟಿಕೆಯಲ್ಲಿ ನಿರತರಾಗಿರುತ್ತೇವೆ ಎಂಬುದು ಬಹಳ ಮುಖ್ಯ. ಚಟುವಟಿಕೆಯು ರಚನಾತ್ಮಕವಾಗಿರಬಹುದು, ಇಲ್ಲವೇ ವಿನಾಶಕಾರಿಯಾಗಿರಬಹುದು. ವ್ಯಕ್ತಿಯ ವಿಕಾಸಕ್ಕೆ ಪೋಷಕವಾದ ರಚನಾತ್ಮಕ ಚಟುವಟಿಕೆಗಳನ್ನು ಇಲ್ಲಿ ಕರ್ಮ ಎನ್ನುವುದು, ವಿನಾಶಕಾರಿ ಚಟುವಟಿಕೆಗಳನ್ನು ಶಾಸ್ತ್ರ ಸಂಪೂರ್ಣವಾಗಿ ಖಂಡಿಸುತ್ತದೆ, ಏಕೆಂದರೆ ಅವುಗಳು ವ್ಯಕ್ತಿಯನ್ನು ಕರ್ತವ್ಯ ವಿಮುಖನನ್ನಾಗಿ ಮಾಡುತ್ತವೆ. ಧರ್ಮ ಗ್ರಂಥಗಳಲ್ಲಿ ಅವುಗಳನ್ನು ವಿಕರ್ಮ ಎನ್ನುತ್ತಾರೆ. ರಚನಾತ್ಮಕ ಕ್ರಿಯೆಗಳು ಎಂದರೆ ಕರ್ಮಗಳು 3 ಬಗೆ: ನಿತ್ಯ ನಿರಂತರ ಮಾಡುವ ಕರ್ಮಗಳು, ನೈಮಿತ್ತಿಕ ವಿಶೇಷ ಸಮಯಗಳಲ್ಲಿ ಮಾಡುವ ಕರ್ತವ್ಯಗಳು, ಮತ್ತು ಕಾಮ್ಯ ಪ್ರತಿಫಲಾಕ್ಷೆ ಎಂದೆಸಗುವ ಕೆಲಸಗಳು. ಪುರಾತನ ಶಾಸ್ತ್ರ ಸಿದ್ಧಾಂತವನ್ನೇ ಕೃಷ್ಣನು ಇಲ್ಲಿ ವಿಶದವಾಗಿ ವ್ಯಾಖ್ಯಾನಿಸುತ್ತಾ ಇದ್ದಾನೆ. ನಿರಂತರ ಚಟುವಟಿಕೆಯನ್ನೇ ಬದುಕು ಎಂದು ಆತ ಹೇಳುತ್ತಾನೆ. ಈ ಚಟುವಟಿಕೆಗಳನ್ನು ಕರ್ಮ ಮತ್ತು ವಿಕರ್ಮ ಎಂದು 2 ಪ್ರಮುಖ ಭಾಗಗಳಾಗಿ ವಿಂಗಡಿಸಬಹುದು. ವಿಕರ್ಮವನ್ನು ತ್ಯಜಿಸಿ ರಚನಾತ್ಮಕ ಹಾಗೂ ಸೃಜನಾತ್ಮಕ ಕರ್ಮಗಳನ್ನು ಮಾಡು ಎಂದು ಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಾನೆ. ಅಕರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸು ಎಂದು ಹೇಳುತ್ತಾನೆ. ಪರಿಪೂರ್ಣ ಶಾಂತಿಯ ಬದುಕನ್ನು ಬಾಳಲು ಪ್ರಯತ್ನಿಸುತ್ತಿರುವ ಪ್ರತಿ ಸಾಧಕನು ಈ 3 ಕರ್ಮಗಳನ್ನು ತಿಳಿಯಲೇಬೇಕು. ಈ ವಿಂಗಡಣೆಯನ್ನು ಇನ್ನೂ ಸ್ಪಷ್ಟವಾಗಿ ಸೂಚಿಸುತ್ತಿದ್ದರೂ ಸಾಧಾರಣ ವ್ಯಕ್ತಿಗೆ ಒಂದೊಂದರ ವ್ಯತ್ಯಾಸ ತಿಳಿಯುವುದು ಅಷ್ಟು ಸುಲಭವಲ್ಲ, ಏಕೆಂದರೆ ಕರ್ಮದ ವಿಷಯ ಬಹಳ ಗಹನವಾದುದು ಎಂದು ಕೃಷ್ಣನೇ ಹೇಳುತ್ತಾನೆ. ಇದರಿಂದ ಏನನ್ನು ತಿಳಿದಂತಾಯಿತೆಂದರೆ ಯಾವುದೇ ಕರ್ಮವನ್ನು ಮೇಲ್ನೋಟದಿಂದ ನಿರ್ಧರಿಸಲು ಸಾಧ್ಯವಿಲ್ಲ. ಅದರ ಹಿಂದಿನ ಉದ್ದೇಶವೇನು ಎಂಬುದನ್ನು ಪರಿಗಣಿಸಿ ಅದನ್ನು ನಿರ್ಧರಿಸಬೇಕು. ಕರ್ಮದ ಹಿಂದಿನ ಉದ್ದೇಶವು ಶುದ್ಧವಾಗಿದ್ದು ರಚನಾತ್ಮಕವಾಗಿದ್ದರೆ ಅಂತಹ ಕರ್ಮವು ಪುಣ್ಯಕರ್ಮವೆನಿಸುತ್ತದೆ. ಕರ್ಮಗಳ ಮೌಲ್ಯಮಾಪನ ಮಾಡುವಾಗ ವ್ಯಕ್ತಿಯ ಭಾವನೆಯು ಪ್ರಧಾನ ಅಂಶವಾದ್ದರಿಂದ ಕರ್ಮವನ್ನು ನಿರ್ಧರಿಸುವ ಕೆಲಸ ಬಹಳ ಕಷ್ಟಕರವಾದುದು ಎಂಬ ಕೃಷ್ಣನ ಮಾತನ್ನು ಒಪ್ಪಲೇಬೇಕು.